ಅದೊಂಥರ ಫೀಲಿಂಗ್ ಇರುತ್ತೆ ಅಲ್ವಾ. ಲಕ್ಕಿಲಿ ನಂಗೆ ಇವಾಗ ಏರ್ ಇಂಡಿಯಾ ಟಿಕೆಟ್ ಸಿಕ್ಕಿದೆ, ಅದು ನಾಳೆಗೆನೆ. ಐ ಡೋಂಟ್ ನೋ ನಾಳೆ ಯಾವ ಸುಳ್ಳನ್ನ ಹೇಳಬೇಕು ಅಂತ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಈ ವ್ಲಾಗ್ ಏನಪ್ಪ ಅಂತಂದೇಳಂದರೆ, ಇದು ಕಂಪ್ಲೀಟ್ಲಿ ನಾನು ಇಂಡಿಯಾಗೆ ಹೋಗೋದೇ ಆಗಿರುತ್ತೆ. 1.5 years ಆದಮೇಲೆ ಇಂಡಿಯಾಗೆ ಹೋಗ್ತಾ ಇದ್ದೀನಿ ಗಾಯ್ಸ್. ನಾನು 1.5 years ಆದಮೇಲೆ. ಇವತ್ತು ಡೇಟ್ ಎಷ್ಟು ಗೊತ್ತಾ? Jan 31st. ಆ್ಯಂಡ್ ನಾನು ಇಂಡಿಯಾಗೆ ಹೋಗೋದಕ್ಕೆ ಇನ್ನೂ 2 months ಇದೆ. ಲಿಟ್ರಲಿ 2 months. ಐ ಆಮ್ ಗೋಯಿಂಗ್ ಆನ್ April 6th. ನನಗೆ ಇವಾಗಲೇ ಎಷ್ಟು ಎಕ್ಸೈಟ್ ಆಗ್ತಾ ಇದೆ ಅಂತಂದೇಳಂದರೆ, ಇಮ್ಯಾಜಿನಿಂಗ್ ದೋಸ್ ಮೊಮೆಂಟ್ಸ್ ಆಯಿತಾ. ನಾನು ಇಲ್ಲಿಂದ ಹೋಗೋದು, ಈ ಮನೆಯವ್ರಿಗೋಸ್ಕರ ಗಿಫ್ಟ್ಗಳನ್ನೆಲ್ಲ ತೊಗೊತೀನಿ. ಇಲ್ಲಿಂದ ನಾನು ಇಂಡಿಯಾಗೆ ಹೋಗಿದ್ದ ಕೂಡಲೇ ಏರ್ಪೋರ್ಟಲ್ಲಿ ಅವರೆಲ್ಲ ಬಂದು ನನ್ನ ವೆಲ್ಕಮ್ ಮಾಡ್ಕೊಳ್ಳೋದು, ಅದೊಂಥರ ಫೀಲಿಂಗ್ ಇರುತ್ತೆ ಅಲ್ವಾ. ಮನೆಗೆ ಹೋಗಿ ನಮ್ಮ ಸೋಫಾ ಮೇಲೆ ನಮ್ಮಮ್ಮ ಅಲ್ಲಿ ಕೂತಿರ್ತಾರೆ, ಈ ಕಡೆಗೆ ಇಲ್ಲಿ ಟಿ ವಿ ಇರುತ್ತೆ. ನಾನು ಹಿಂಗೆ ಸೋಫಾ ಮೇಲೆ ಮಲ್ಕೊಂಡು ನಮ್ಮಮ್ಮನ ತೊಡೆ ಮೇಲೆ ಆರಾಮಾಗಿ ಟಿ ವಿ ನೋಡಿಕೊಂಡು, ದೇವ್ರೇ, ಆ ಫೀಲಿಂಗ್ನ ನಂಗೆ ನಿಜವಾಗ್ಲೂ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಗೈಸ್, ನಾವಿನ್ನು ಹೊರಡೋದಕ್ಕೆ ಇನ್ನೊಂದು 15 days ಇದೆ ಅಷ್ಟೇ. ಈ ದುಬೈ ಸಿಚುವೇಶನ್ ನೋಡಿದರೆ ಏನು ಇಂಪ್ರೂವ್ ಆಗ್ತಾ ಇಲ್ಲ. ಐ ಡೋಂಟ್ ನೋ ಅದು ಎಲ್ಲಿವರೆಗೂ ಹೋಗುತ್ತೆ ಅಂತ. ದಿನದಿಂದ ದಿನಕ್ಕೆ ವರ್ಸ್ಟ್ ಆಗ್ತಾನೇ ಇದೆ. ದಿನದಿಂದ ದಿನಕ್ಕೆ ಇನ್ನೂ ಅಟ್ಯಾಕ್ಸ್ಗಳು ಆಗ್ತಾನೇ ಇದ್ದಾವೆ. ನಾವು ನೋಡಿದ್ರೆ ಬುಕ್ ಮಾಡಿರೋದು ಎಮಿರೇಟ್ಸು, ಅದು ದುಬೈಯಲ್ಲೇ ಚೇಂಜಿಂಗ್ ಇರೋದು. ಸೊ ಈ ಕಡೆಗೆ ಅವ್ರು ಕ್ಯಾನ್ಸಲ್ ಅಂತಲೂ ಹೇಳ್ತಾ ಇಲ್ಲ, ಈ ಕಡೆಗೆ ಕನ್ಫರ್ಮ್ ಆಗಿ ಟಿಕೆಟ್ ಇದೆ ಅಂತ ಕೂಡ ಹೇಳ್ತಾ ಇಲ್ಲ. ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಇದೆಲ್ಲ ಅಂತ. ಸೊ ಗೈಸ್, ಇವಾಗ ನೋಟಿಫಿಕೇಶನ್ ಬಂದಿದೆ ದಟ್ ಮೈ ಎಮಿರೇಟ್ಸ್ ಫ್ಲೈಟ್ ಹ್ಯಾಸ್ ಬೀನ್ ಕ್ಯಾನ್ಸಲ್ಡ್. ಹಾಗಾಗಿ ನಾನು ಅವ್ರಿಗೆ ಇವನ್ ಕಾಲ್ ಮಾಡಿ ಆ್ಯಂಡ್ ಚಾಟ್ ಮಾಡಿ ಎಲ್ಲದನ್ನು ಕೇಳಿಕೊಂಡೆ ದಟ್ ನಂಗೆ ಕಂಪ್ಲೀಟ್ ರೀಫಂಡ್ ಬರುತ್ತಾ, ಬಿಕಾಸ್ ಹೋಗೋದು ಬರೋದು ಎಲ್ಲದನ್ನು ಸೇರಿಸ್ಬಿಟ್ಟು ರೀಫಂಡ್ ಮಾಡ್ತೀರಾ ಅಥವಾ ಇಟ್ ಈಸ್ ಓನ್ಲಿ ಒನ್ ವೇ, ಅದೆಲ್ಲದನ್ನು ಕೇಳಿಕೊಂಡೆ. ಆ್ಯಂಡ್ ದೇ ಆರ್ ಲೈಕ್ ಕಂಪ್ಲೀಟ್ ರೀಫಂಡ್ ಮಾಡ್ತೀವಿ ಅಂತಂದೇಳಿ ಹೇಳಿದ್ದಾರೆ. ಬಿಕಾಸ್ ಅವ್ರದ್ದು ವೆಬ್ಸೈಟಲ್ಲಿರೋದು April 15th ಒಳಗಡೆ ನಿಮ್ಮ ಜರ್ನಿ ಏನಾದರೂ ಇದ್ದರೆ ಯು ಕ್ಯಾನ್ ಕ್ಯಾನ್ಸಲ್ ಯುವರ್ ಟ್ರಿಪ್, ವಿ ವಿಲ್ ರೀಫಂಡ್ ಅಂತ ಇದೆ. ನಂದು ಹೋಗೋದು April 5th ಇದೆ, ಬಟ್ ಬರೋದು ರಿಟರ್ನ್ ಬಂದ್ಬಿಟ್ಟು May 15th ಇತ್ತು. ನನಗೆ ಹಾಗಾಗಿ ಡೌಟ್ ಇತ್ತು. ಸೊ ಅವ್ರನ್ನ ಕೇಳಿದಾಗ ಅವರು ಎಂಟೈರ್ ಟ್ರಿಪ್ದು ಕೂಡ ರೀಫಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಲಕ್ಕಿಲಿ ನಂಗೆ ಇವಾಗ ಏರ್ ಇಂಡಿಯಾ ಟಿಕೆಟ್ ಸಿಕ್ಕಿದೆ, ಅದು ನಾಳೆಗೆನೆ. ಸೊ ಐಮ್ ಲೈಕ್ ಹೋಗ್ಬಿಡೋಣ ಅಂದ್ಬಿಟ್ಟು. ಆ್ಯಂಡ್ ಫಸ್ಟು ಎಮಿರೇಟ್ಸ್ನ ಬುಕ್ ಮಾಡಿದಾಗ ಇಟ್ ವಾಸ್ ನಾಟ್ ಎಟ್ ಆಲ್ ಸರ್ಪ್ರೈಸ್ ಟ್ರಿಪ್. ಮನೇಲಿ ಎಲ್ಲದನ್ನು ಹೇಳಿದ್ದೆ ನಾನು ಬರ್ತಾ ಇರೋದೆಲ್ಲದನ್ನು. ಆ್ಯಂಡ್ ಇವಾಗ ಅವರಿಗೆ ನನ್ನ ಫ್ಲೈಟ್ ಕ್ಯಾನ್ಸಲ್ ಆಗಿರೋದು ಗೊತ್ತು, ಬಟ್ ನಾನು ಮತ್ತೆ ರೀಬುಕ್ ಮಾಡಿರೋದೆಲ್ಲ ಗೊತ್ತಿಲ್ಲ. ಹಾಗಾಗಿ ವೈ ನಾಟ್ ಅವ್ರಿಗೆ ಸರ್ಪ್ರೈಸ್ ಮಾಡಬಾರ್ದು ಅಂತಂದೇಳಿ ಅನ್ನಿಸ್ತು. ಹಾಗೆ ಸೊ ಐ ಆಮ್ ಪ್ಲಾನಿಂಗ್ ಅ ಸರ್ಪ್ರೈಸ್. ಇಲ್ಲಿಂದ ಹೋಗ್ತಿದ್ದಂಗೆ ನನಗಿರೋದು ನಾಳೆ ಫ್ರಾಂಕ್ಫರ್ಟ್ ಟು ಡೆಲ್ಲಿ, ಆಮೇಲೆ ಡೆಲ್ಲಿ ಟು ಬ್ಯಾಂಗ್ಳೂರು. ಸೊ ಮಂಡೇ ಹೋಗ್ತೀನಿ. ಆ್ಯಂಡ್ ನನ್ನ ಫ್ರೆಂಡ್ನ ಕರೆದಿದ್ದೀನಿ ನಾನು ಪಿಕ್ ಮಾಡೋದಕ್ಕೆ. ಅದಾದಮೇಲೆ ನಾನು ರಾತ್ರಿ ನಾವಿಬ್ಬರು ಮತ್ತೆ ವಾಪಸ್ ಊರಿಗೆ ಹೋಗಬೇಕು ಅಂತಂದೇಳಿ ಈ ಥರ ಪ್ಲ್ಯಾನ್ ಮಾಡಿದ್ದೀವಿ. ಲೆಟ್ ಸಿ, ಊರಿಗೆ ಹೋದ್ಮೇಲೆ ಅಲ್ಲಿ ಹೆಂಗೆಲ್ಲ ಸರ್ಪ್ರೈಸ್ ಆಗ್ತಾರೆ ಆ್ಯಂಡ್ ಅವ್ರ ರಿಯಾಕ್ಷನ್ಸ್ ಎಲ್ಲ ಹೇಗಿರುತ್ತೆ ಅಂತಂದೇಳಿ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಸೊ ಲೆಟ್ ಸಿ. ಸೊ ಗೈಸ್, ಇವಾಗ ಮನೆಯಿಂದ ಹೊರಟಿರೋದು. ಫ್ರಾಂಕ್ಫರ್ಟ್ ರೀಚ್ ಆಗೋ ಅಷ್ಟರಲ್ಲೇ ಆಗುತ್ತೆ, ಒಂದು 3 ಗಂಟೆ ಹತ್ತತ್ರ ಆಗುತ್ತೆ. ಆ್ಯಂಡ್ ಫ್ಲೈಟ್ ಇದ್ದಿದ್ದು 7:20ಗೆ, ಇವಾಗ ಅದನ್ನ ಡಿಲೇ ಮಾಡಿದ್ದಾರೆ. ಐ ಮೀನ್ ನಂಗೆ 7:20ಗಿರೋ 7:20ಗಿರೋ ಫ್ಲೈಟ್ ಬಂದುಬಿಟ್ಟು ಇವಾಗ 8:40 ಆಗಿದೆ. ಸೊ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ಆ್ಯಂಡ್ ಏನು ಗೊತ್ತಾ, ನಾನು ಕ್ಯಾನ್ಸಲ್ ಮಾಡ್ಕೊಂಡಿರೋದನ್ನ ಮಾತ್ರ ಮನೇಲಿ ಹೇಳಿರೋದಲ್ವಾ. ಸೊ ಹಾಗಾಗಿ ಅವ್ರು ಫುಲ್ ಟೆನ್ಷನ್ ಆಗಿಬಿಟ್ಟು, ಇಲ್ಲ ಯಾವುದಾದ್ರೂ ಸರಿ ಸಿಕ್ಕಿರೋದನ್ನ ಮಾಡ್ಕೊಂಡು ಬಾ, ಫುಲ್ ನೋಡೋಂಗಾಗಿದೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಐ ಹೋಪ್ ಅವ್ರು ಸಡನ್ನಾಗಿ ನನ್ನ ನೋಡಿದಾಗ ಫುಲ್ ಸರ್ಪ್ರೈಸ್ ಆಗ್ತಾರೆ. ಗೈಸ್, ಅವಾಗಿಂದ ನಮ್ಮ ಮನೆಯವರು ಫೋನ್ ಮಾಡ್ತಾನೆ ಇದ್ದಾರೆ. ಏನಾದರೂ ಒಂದು ಸುಳ್ಳುಗಳನ್ನ ಹೇಳ್ತಾನೆ ಇದ್ದೀನಿ. ಇವತ್ತು ಫ್ರಾಂಕ್ಫರ್ಟಿಗೆಲ್ಲೋ ಆಚೆ ಹೋಗಬೇಕು ನಾನು, ಅದು ಇದು ಅಂತಂದೇಳಿ ಏನೇನೋ ಹೇಳ್ತಾ ಇದ್ದೀನಿ. ಬಿಕಾಸ್ ಯೂಶ್ವಲಿ ನಾನು ಡೈಲಿ ಇಷ್ಟೊತ್ತಿಗೆ ಫೋನ್ ಮಾಡ್ತಾ ಇರ್ತೀನಿ, ಹಾಗಾಗಿ ಕಾಲ್ ಮಾಡ್ತಾನೆ ಇದ್ದಾರೆ. ಐ ಡೋಂಟ್ ನೋ ನಾಳೆ ಯಾವ ಸುಳ್ಳನ್ನ ಹೇಳಬೇಕು ಅಂತಂದೇಳಿ. ಬಿಕಾಸ್ ನಾಳೆ ನಾನು ಡೆಲ್ಲಿ ರೀಚ್ ಆಗೋ ಅಷ್ಟರಲ್ಲೇ ಒಂದು 9-10 ಹಂಗಾಗಿರುತ್ತೆ. ಅದಾದಮೇಲೆ ಅಲ್ಲಿಂದ ನಾನು ಬ್ಯಾಂಗ್ಳೂರು ರೀಚ್ ಆಗೋ ಅಷ್ಟರಲ್ಲಿ ಒಂದು 4 ಗಂಟೆ, ನಾನೆಲ್ಲ ಮುಗಿಸ್ಕೊಂಡು ಆಚೆ ಬರೋ ಅಷ್ಟರಲ್ಲಿ ಒಂದು 6 ಗಂಟೆ ಅಂದ್ರೂ
ಅಲ್ಲಿವರೆಗೂ ಏನನ್ನ ಹೇಳಿ ಮ್ಯಾನೇಜ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಓ ಮೈ ಗಾಡ್. ಗೈಸ್, ಬ್ಯಾಗೇಜಸ್ ಎಲ್ಲ ಚೆಕ್ ಇನ್ ಮಾಡಾಯಿತು ಆ್ಯಂಡ್ ಇವಾಗ ನಮ್ಮದು ಕೂಡ ಎಲ್ಲ ಪಾಸ್ಪೋರ್ಟ್ ಚೆಕ್ಕು ಎಲ್ಲನೂ ಆಗಿದೆ. ಇವಾಗ ನಾನು ಇಲ್ಲಿ ಫ್ಲೈಟಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಒಂದು ಬಸ್ ಬರುತ್ತೆ ಪಿಕ್ ಮಾಡೋದಕ್ಕೆ. ಬಸ್ಸಲ್ಲಿ ಹತ್ಕೊಂಡು ಏರೋಪ್ಲೇನಲ್ಲಿ ಹೋಗೋದು. ಆಲ್ರೆಡಿ 1 hour 20 minutes ಡಿಲೇ ಆಗಿದೆ. ಐ ಡೋಂಟ್ ನೋ ಡೆಲ್ಲಿಗೆ ಯಾವ ಟೈಮಲ್ಲಿ ರೀಚ್ ಆಗ್ತೀನಿ ಅಂತಂದ್ಬಿಟ್ಟು. ಸೊ ಐ ಸಿ ಯು ಗೈಸ್ ಇನ್ ಡೆಲ್ಲಿ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಎಂಥ ನಕಲಿ ಏರ್ಲೈನ್ಸ್ ಅಂತಂದೇಳಂದರೆ ಸ್ಕ್ರೀನು ಎಷ್ಟು ಹಳೇ ಕಾಲದಿದೆ ಗೊತ್ತಾ. ಅದು ನೋಡಿ, ಇವಾಗ್ಲೂ ಇನ್ನು ರಿಮೋಟ್ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಈ ರಿಮೋಟ್ನ ಆಪ್ರೇಟ್ ಮಾಡಬೇಕು ಅಂತಂದೇಳಂದರೆ ನೀವು PhDನೇ ಮಾಡಬೇಕು. ಯಾವಾಗ ಯಾವ್ದು ಒತ್ತಬೇಕು ಅಂತಂದೇಳಿ ನೀಟಾಗಿಲ್ಲ. ಸಾವಿರ ಬಾರಿ ನೀನು ಕಂಡರೂನು ಸಾಲದು ಮತ್ತೆ ಕತ್ತು ನೋಡಲೇನು. ಮನಸ್ಸು ಮನಸ್ಸು ಇರಲಿ ದೂರ, ಸಿಗುವ ಕನಸ ತೀರ, ಸೇರುವ ನಾನು ನಿನ್ನಯನ, ಸೇರಬೇಕು ನಾನು ನನ್ನ ತಣ ಒಂದಿನ. ಕಂಗ್ರ್ಯಾಚುಲೇಷನ್ಸ್. ಯಾವಾಗ ಹುಟ್ಟಿ ಯಾವಾಗ ಬಂದಿ? What is this? ಹೆಂಗೆ ಚಮಕ್ ಚಮಕ್ ಚಮಕ್ಕು ಫುಲ್ ಸಡನ್ ಸರ್ಪ್ರೈಸ್. ಏನ್ ವಾರ್ ಅಂತಂದ್ರು ಮೇ ಅಂದ್ರು ಹಂಗೆ ಸಡನ್ ಆಗಿ ಎಲ್ಲ ವಾರ್ನು ಭೇದಿಸ್ಕೊಂಡು ಬಂದ್ಬಿಟ್ಟಿದ್ದೀನಿ. ಸರ್ಪ್ರೈಸ್. ಹಾಯ್. ಸಡನ್ ಆಗಿ ಹಂಗೆ. ಗುಡ್ ಮಾರ್ನಿಂಗ್. ಹಲೋ. ಹೆಂಗಿತ್ತು ಸರ್ಪ್ರೈಸ್? ಆರಾಮಂಟಿ. ಸರ್ಪ್ರೈಸ್. ನಿಮ್ಮ ಅಕ್ಕ ಬ್ಯುಸಿ ಆಗ್ಬಿಟ್ಟಿದ್ದಾಳೆ. ಹಾಯ್, ಹೆಂಗಿದ್ಯಾ? ಏನಪ್ಪ? ಸಸ್ಪೆನ್ಸ್. ತುಂಬ ಖುಷಿಗೆ ದುಃಖ. ಖುಷಿಗೆ ದುಃಖನಾ? ಖುಷಿಗೆ ಆನಂದ ಬಾಷ್ಪ. ಆನಂದ ಬಾಷ್ಪ. ನಿಮ್ಗೇನು ಅನ್ನಿಸ್ತು? ಸೂಪರ್. ನಮ್ಮ ಪಪ್ಪ ಮಕ್ಕಂಡ ನಮ್ಮ ಮಮ್ಮಿ ಫುಲ್ ಆಶ್ಚರ್ಯ ಶಾಕ್. ಏನಂತೆ ಅಜ್ಜಿ? ಏನು ಸೂಪರ್ ಏನು? ಅಲ್ಲ, ನಿನಗೇನು ಅನ್ನಿಸ್ತು ಬಂದಿದ್ದು? ಖುಷಿ ಆಯ್ತು ಬಂದಿದ್ದು. ಖುಷಿ ಆಯ್ತು. ಖುಷಿ ಆಯ್ತು. ವಿಡಿಯೋ ಮಾಡಕತ್ತೀರ. ಏನು ಅನ್ನಿಸ್ತು? ಥ್ಯಾಂಕ್ ಯು. ಒಳ್ಳೆಯದು, ಚೆನ್ನಾಗಿ ಬಂದಿಯಲ್ಲ, ಅಷ್ಟೇ ಸಾಕು ನಮಗೆ.
ಹಾಂ ಅಲ್ಲಿದ್ದ ಆರಾಮಾಗಿ ಬಂದಿಯಲ್ಲ ಆಗ ಭಾಳ ಸಂತೋಷ ಆಯ್ತವ ನಮಗೆ. ಸರ್ಪ್ರೈಸ್ ಅಂತ ಅಂದಾಗೂ ಗೊತ್ತಾಗ್ಲಿಲ್ಲ ನಿಮಗೆ ಹಾಂ ಸ್ವಲ್ಪ ಸರ್ಪ್ರೈಸ್ ಅಂತ